ನಾನು ಈ ಬಿಲ್ಡಿಂಗ್ ಕಟ್ಸಿದ್ದೀನಿ ಅಂತ ನೋಡಿ ಖುಷಿ ಪಡೋದಕ್ಕಿಂತ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಮನೆಗಳಲ್ಲಿ ಬೆಳಕಾಗಿದ್ದೀನಿ ಅನ್ನೋದೇ ನನ್ನ ಆತ್ಮಸಂತೋಷ. ಹೂಮಳೆ ಹೂಮಳೆ ಹೂಗಳ ಸುರಿಮಳೆ, ಹೂಮಳೆ ಹೂಮಳೆ ಹೂಗಳ ಸುರಿಮಳೆ. ಹೀಗೆ ಶಾಸಕ ಪ್ರದೀಪ್ ಈಶ್ವರ್ಗೆ ಹೂವಿನ ಸುರಿಮಳೆಗೈಯುವ ಮೂಲಕ ಸ್ವಾಗತ ಕೋರುತ್ತಿರುವ ವಿದ್ಯಾರ್ಥಿಗಳಿಗೆ ಹಾರ ಶಾಲು ಒದಿಸಿ ಸನ್ಮಾನ ಮಾಡುತ್ತಿರುವ ಶಾಸಕ ಪ್ರದೀಪ್ ಈಶ್ವರ್, ತಮ್ಮ ಮಕ್ಕಳ ಸಾಧನೆ ಕಂಡು ಸಂತಸ ಪಡುತ್ತಿರುವ ಪೋಷಕರು. ಈ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರ ನಗರದ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳ ಕಚೇರಿಯ ಆವರಣದಲ್ಲಿ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪ್ರದೀಪ್ ಈಶ್ವರ್ ತಮ್ಮ ಕ್ಷೇತ್ರದ ಸರ್ಕಾರಿ ಶಾಲೆ ಹಾಗೂ ಅನುದಾನಿತ ಶಾಲೆಗಳಲ್ಲಿ ಓದುತ್ತಿದ್ದ ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಲ್ಲಿ 60 ಜನರನ್ನ ಆಯ್ಕೆ ಮಾಡಿಕೊಂಡು ಅವರಿಗೆ ಬೆಂಗಳೂರಿನಲ್ಲಿ ವಿಶೇಷ ಕೋಚಿಂಗ್ ಕೊಡಿಸಿದರು. ಅದರ ಪರಿಣಾಮ ಪ್ರಕಟವಾದ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ 60 ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆದು ತೇರ್ಗಡೆಯಾಗಿದ್ದಾರೆ. ಇದರಿಂದ ಪ್ರದೀಪ್ ಈಶ್ವರ್ ಬಗ್ಗೆ ವಿದ್ಯಾರ್ಥಿಗಳು ಕೃತಜ್ಞತೆ ಸಲ್ಲಿಸಿದ್ರೆ, ಪ್ರದೀಪ್ ಈಶ್ವರ್ ವಿದ್ಯಾರ್ಥಿಗಳಿಗೆ ಸನ್ಮಾನ ಮಾಡಿ ಶುಭ ಹಾರೈಸಿದ್ದಾರೆ. ಹೂಮಳೆ ಹೂಮಳೆ ಹೂಗಳ ಸುರಿಮಳೆ, ಹೂಮಳೆ ಹೂಮಳೆ ಹೂಗಳ ಸುರಿಮಳೆ. ಸೂಪರ್ 60 ಅಂತ ಸರ್ಕಾರಿ ಶಾಲೆಯ ಬಡವರು ಮಕ್ಕಳು, ಇವರೇ ಒಂದು ಸ್ವಲ್ಪ ಹಿಂದೆ ಬರಲಿ. ವ್ಯವಸಾಯ ಮಾಡೋರು, ಕೂಲಿ ಮಾಡೋರು, ಡ್ರೈವರ್ಸ್ ಮಕ್ಕಳು, ಕಾರ್ಪೆಂಟರ್ ಮಕ್ಕಳು, ಮೂಟೆ ಹೊರೋರ ಮಕ್ಕಳು, ಇಂಥ ಬಡವ್ರ ಮಕ್ಕಳನ್ನ SSLC ಮಕ್ಕಳನ್ನ ನಾನು ಬೆಂಗಳೂರು ಕರ್ಕೊಂಡು ಹೋಗಿದ್ವಿ. ಸೊ ನಾನು ಗೆದ್ದ ನಂತರ ಜೂನಿಂದ ಸರ್ಕಾರಿ ಶಾಲೆಯಲ್ಲಿ ಒಂದು ಟೈಮ್ ಟೇಬಲ್ ಹಾಕಿ ನಡೆಸಿ ಲಾಸ್ಟಲ್ಲಿ ಸರ್ಕಾರದ ಜೊತೆ ಒಂದು MOU ಮಾಡಿಕೊಂಡು 60 ಜನ ಮಕ್ಕಳನ್ನ ಬ್ಯಾಂಗ್ಳೂರು ಕರ್ಕೊಂಡೋಗಿ, ಇವರೆಲ್ಲ ಸರ್ಕಾರಿ ಶಾಲೆಯವರು, ಯಾರೂ ಖಾಸಗಿ ಶಾಲೆಯವರಲ್ಲ, ಅವ್ರನ್ನೆಲ್ಲ ಕರೆದುಕೊಂಡೋಗಿ ದಿನಕ್ಕೆ ಟೀಚಿಂಗ್ ಅವರ್ಸು ಸೇರಿದಂತೆ, ಪಾಠ ಸ್ಟಡಿ ಅವರ್ಸ್ ಸೇರಿದಂತೆ 14ರಿಂದ 16 ತಾಸು ಓದಿಸಿ ಎಕ್ಸಾಮ್ ಇನ್ನೊಂದು ಕೆಲ ದಿನ ಇದ್ದಾಗ ವಾಪಸ್ ಕರ್ಕೊಂಡು ಪರೀಕ್ಷೆ ಬರ್ಸಿದ್ದೀವಿ. ಇವತ್ತು ಸೂಪರ್ 60 ಅದ್ಭುತವಾದ ಗೆಲುವನ್ನು ಸಾಧಿಸಿದೆ. 60 ಜನ ಅದ್ಭುತ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿದ್ದಾರೆ. ನಮ್ಮ ಸೂಪರ್ 60 ಹೈಯೆಸ್ಟ್ ಸ್ಕೋರ್ 593 ಬಂದಿದೆ, ಪೂಜಾ ಅವ್ರದ್ದು, ಮತ್ತು ಸನ್ಮಿತ್ ಅವ್ರದ್ದು 582 ಬಂದಿದೆ. ಬಾಯ್ಸಲ್ಲಿ ವರುಣ್ ಅವ್ರದ್ದು ಹೈಯೆಸ್ಟ್ ಸ್ಕೋರ್ ಬಂದಿದೆ. ಸೊ ಇದರಲ್ಲಿ ಸಿಂಗಲ್ ಪೇರೆಂಟ್ ಕಿಡ್ಸ್ ಇದ್ದಾರೆ, ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡಂಥ ಹುಡುಗ ಇದ್ದಾನೆ, ಚಿಕ್ಕ ವಯಸ್ಸಲ್ಲೇ ತಂದೆ ಕಳ್ಕೊಂಡ ಹುಡುಗಿ ಇದ್ದಾರೆ, ಬಡವ್ರ ಮಕ್ಕಳಿದ್ದಾರೆ. ಸೊ ಶಿಕ್ಷಣ ಮಾತ್ರ ಒಬ್ಬ ವ್ಯಕ್ತಿಯನ್ನು ಬದಲಿಸಬಲ್ಲದು. ನಾನು ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡಾಗ ಸರಸ್ವತಿ ದೇವಿ ಒಲಿದಿದ್ದಕ್ಕೆ ಇಷ್ಟು ದೂರ ಬರೋಕ್ಕಾಯಿತು. ಸೊ ಈ ಸೂಪರ್ 60 ಕಾರ್ಯಕ್ರಮ ಯಶಸ್ವಿಯಾಗಿದೆ. ವಿದ್ಯಾರ್ಥಿಗಳು ಸಂತಸದಿಂದ ಇದ್ದಾರೆ. ನಾನು ಅವ್ರ ಪೇರೆಂಟ್ಸ್ಗೂ ಧನ್ಯವಾದ ಅರ್ಪಿಸ್ತೇನೆ. ಚಿಕ್ಕಬಳ್ಳಾಪುರ ಜನತೆಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ನನ್ನಂಥ ಒಂದು ಹುಡುಗ, ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋ ಹುಡುಗ, ಅಪ್ಪ ಅಮ್ಮ ಇಲ್ಲದೆ ಇರೋ ಹುಡುಗ, ನಿಮ್ಮ ಮುಂದೆ ಬಂದಾಗ ನೀವು ಒಂದು ಅವಕಾಶ ಕೊಟ್ಟಿದ್ದೀರಿ. ನಾನು ಏನೆಲ್ಲ ಮಾತು ಕೊಟ್ಟಿದ್ದೀನಿ, ಮತ್ತು ಇದು ಇನ್ನೊಂದು ಗೊತ್ತಿರಬೇಕು, ನಾನೆಲ್ಲ SSLC ಮಕ್ಕಳಿಗೆ SSLC ಸ್ಟಾರ್ಟ್ ಆದಾಗ ಅವ್ರಿಗೆ ಬೇಕಾಗಿರೋ ಗೈಡು, ಬುಕ್ಸ್ ತೊಗೊಳ್ಳಿ ಅಂತ ಎಲ್ರಿಗೂ 1000 ರೂಪೀಸ್ ಸ್ಕಾಲರ್ಶಿಪ್ ಕೊಟ್ಟಿದ್ದೆ. ಅದೊಂದು 3000 ಮಕ್ಕಳಿಗೆ ನಾನು ಸ್ಕಾಲರ್ಶಿಪ್ ಕೊಟ್ಟಿದ್ದೆ ಆವಾಗ, ಬರೀ SSLC ಅವ್ರಿಗೆ. ಸೊ ಈ ವರ್ಷ ಇನ್ನಷ್ಟು ಎಫೆಕ್ಟಿವ್ ಆಗಿ ಗೌರ್ಮೆಂಟ್ ಸ್ಕೂಲ್ನ ನಡೆಸಿ, ಮತ್ತು ನಾನು ಮೊದಲನೇದಾಗಿ ನನಗೆ ಇವತ್ತು ಫಲಿತಾಂಶ ಖುಷಿ ಕೊಡ್ತಿದೆ. ಇವತ್ತಿನ ಸ್ಟೇಟ್ ಟಾಪರ್ ನಮ್ಮ ಸರ್ಕಾರಿ ಶಾಲೆ ಮಗು ಅಂಕಿತಾ ಅಂತ, ಮೊರಾರ್ಜಿ ದೇಸಾಯಿ ಶಾಲೆಯವರದ್ದು. ಇದು ನಮ್ಮ ದಿಟ್ಟ ನಿಲುವಿಗೆ ಒಂದು ನಿದರ್ಶನ, ಒಂದು ರೆಸಿಡೆನ್ಷಿಯಲ್ ಸ್ಕೂಲ್. ಸೊ ನೆಕ್ಸ್ಟ್ ಇಯರು 625ಗೆ ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ನಾವು ಪ್ರಯತ್ನ ಪಡ್ತೀವಿ. ಈ ಬಾರಿ ಎಲ್ಲರೂ ಯಶಸ್ವಿಯಾಗಿದ್ದಾರೆ. ನಾನು ಅವ್ರಿಗೂ ಅವ್ರ ಪೇರೆಂಟ್ಸ್ಗೂ ಅಭಿನಂದಿಸ್ತೇನೆ. ಮತ್ತು ಅವರ ನೆಕ್ಸ್ಟ್ ಶಿಕ್ಷಣಕ್ಕೆ, ಕಷ್ಟ ಸುಖಕ್ಕೆ ನಾನೆಲ್ಲ ಇರ್ತೀನಿ. ಈ 5 ವರ್ಷದಲ್ಲಿ ನಾನು ರಸ್ತೆ ಹಾಕಿಸ್ತೀನಿ, ಚರಂಡಿ ಹಾಕಿಸ್ತೀನಿ, ಕಟ್ಟಡ ಕಟ್ಟಿಸ್ತೀನಿ, ಇದೆಲ್ಲ MLAಗಳ ಥರ ನಾನು ಮಾಡ್ತೀನಿ. ಆದರೆ ಆ ರಸ್ತೆ ಮೇಲೆ ಎಷ್ಟು ಜನರ ಲೈಫಲ್ಲಿ ಬದಲಾವಣೆ ತರೋದು ಅಂತ, ಇದು ಖಂಡಿತವಾಗೂ ನಾನು ಯಾವ ಉದ್ದೇಶಕ್ಕೂ ಮಾಡಿಲ್ಲ. ಇದು ನನ್ನ ಆತ್ಮತೃಪ್ತಿಗೆ ಮಾಡಿದ್ದೀನಿ. ಪ್ರತಿ ವರ್ಷ ಈ ವರ್ಷ ನಾನು ಡಿಸೆಂಬರ್ ಮುಗಿದ ತಕ್ಷಣ ಕರ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಸರ್ಕಾರದಲ್ಲಿ ಏನಾಗುತ್ತೆ, ಈ ಮಕ್ಕಳಿಗೆ ಒಂದು 100 ದಿನ ಸ್ಕೂಲಿಂದ ಆಚೆ ಕರ್ಕೊಂಡೋಗಿ ಬ್ಯಾಂಗ್ಳೂರಲ್ಲಿ ಟ್ರೈನಿಂಗ್ ಕೊಡುವಾಗ, ಅಂದರೆ ಇವ್ರಿಗೆ ನೋಡಿ ಮೊಬೈಲ್ ಬ್ಯಾನ್ ಇತ್ತು, TV ಬ್ಯಾನ್ ಇತ್ತು, ಕರೆಕ್ಟಾಗಿ ಒಂಥರ ಓದಿಸಿದ್ದೀನಿ. ಇದು ಮಾಡಬೇಕು ಅಂದರೆ ನಾಳೆ ಅಟೆಂಡೆನ್ಸ್ ಶಾರ್ಟೇಜ್ ಬಂದರೆ ಸಮಸ್ಯೆ ಆಗಬಾರ್ದು ಅಂತ ನಾನು PU ಬೋರ್ಡ್ ಕಮಿಷನರ್ ಕಾವೇರಿ ಮೇಡಮ್ ಅವ್ರಿಗೊಂದು ಪತ್ರ ಕೊಟ್ಟು, PU ನಾನು ಕಮಿಷನರೇಟ್ ಹತ್ರ, ಎಜುಕೇಷನ್ ಮಿನಿಸ್ಟರ್ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಪರ್ಮಿಷನ್ ತೊಗೊಂಡು ಈ 60 ಮೆಂಬರ್ಸ್ ಅವ್ರ ಪೇರೆಂಟ್ಸ್ ಒಪ್ಪಿಗೆ ತೊಗೊಂಡು ಬೆಂಗಳೂರು ಕರ್ಕೊಂಡೋಗಿ, ಅವ್ರಿಗೇನೇ ಆರೋಗ್ಯ ಸಮಸ್ಯೆ ನಡು ಆದರೂ ಸಹ ಅದನ್ನು
ಅಲ್ಲೇ ನಾವು ಆರೋಗ್ಯ ಸಮಸ್ಯೆ ನಾವೇ ತೋರಿಸಿ ಎಕ್ಸಾಮ್ ಕೆಲ ದಿನಗಳ ಮುಂದೆ ಕರ್ಕೊಂಬಂದು ಎಕ್ಸಾಮ್ ಬರ್ತಿದ್ದೀವಿ. ನನಗೆ ಭಾಳ ಖುಷಿ ಇದೆ. ನಾನು ಕನ್ನಡ ಮಾಧ್ಯಮದಲ್ಲಿ ಓದ್ದವನು. ನಾನು ಪೆರೇಸಂದ್ರದಲ್ಲಿ SSLCಯಲ್ಲಿ ಸೆಕೆಂಡ್ ಟಾಪರ್ ಆಗಿದ್ದವನು. ನಮಗೆ ಅನಿಸ್ತು ಇನ್ನು ಸ್ವಲ್ಪ ಬೆಟರಾಗಿ ಓದಿದ್ದಿದ್ರೆ ಒಳ್ಳೆ ಸ್ಕೋರ್ ಬರ್ಬೋದಾಗಿತ್ತು ಅಂತ. ಈ ಮಕ್ಕಳು ಇವತ್ತು ಒಳ್ಳೆ ಅಚೀವ್ಮೆಂಟ್ ಮಾಡಿದ್ದಾರೆ. ನಾನು ಅವ್ರ ಟೀಚರ್ಸ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇದು ಪ್ರತಿ ವರ್ಷ ಮುಂದುವರಿಯುತ್ತೆ. ಇದು ಈ ನಾಡಿನ ಭವಿಷ್ಯ. ಇವರೆಲ್ಲ ಚಿಕ್ಕಬಳ್ಳಾಪುರದ ಫ್ಯೂಚರ್. ತಲೆಮಾರುಗಳು ಹೋಗ್ತಾ ಇರುತ್ತೆ, ಜನ್ರೇಷನ್ಸ್ ಹೋಗ್ತಾ ಇರುತ್ತೆ, ಅಧಿಕಾರ ಬದಲಾಗ್ತಿರುತ್ತೆ. ನಾನು ಈ ಬಿಲ್ಡಿಂಗ್ ಕಟ್ಸಿದ್ದೀನಿ ಅಂತ ನೋಡಿ ಖುಷಿ ಪಡೋದಕ್ಕಿಂತ ಚಿಕ್ಕಬಳ್ಳಾಪುರದಲ್ಲಿ ಇಷ್ಟು ಮನೆಗಳಲ್ಲಿ ಬೆಳಕಾಗಿದ್ದೀನಿ ಅನ್ನೋದೇ ನನ್ನ ಆತ್ಮಸಂತೋಷ. ಈಗ CETನೂ ಮೊನ್ನೆ 600 ಜನಕ್ಕೆ ಉಚಿತ ಕೋಚಿಂಗ್ ಕೊಟ್ಟಿದ್ದೀನಿ. ಅದು ಫಲಿತಾಂಶ ಬರುತ್ತೆ. ಬಡವ್ರ ಮಕ್ಕಳು ಬೆಳಿಬೇಕು. ನನ್ನಂಥ ಬಡವ್ರನ್ನ ಚಿಕ್ಕಬಳ್ಳಾಪುರದವ್ರು ಬೆಳೆಸಿದ್ದಾರೆ. ನಾನು ಬಡವ್ರ ಮಕ್ಕಳನ್ನ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕ ಪ್ರದೀಪ್ ಈಶ್ವರ್ ಬಡತನದಲ್ಲೇ ಬೆಳೆದು ವಿದ್ಯಾಭ್ಯಾಸಕ್ಕೆ ಬಡತನ ಅಡ್ಡಿಯಾಗಿತ್ತು. ಹಠ ಮಾಡಿ ಸರಸ್ವತಿ ಪುತ್ರನಾಗಿರುವ ಪ್ರದೀಪ್ ಈಶ್ವರ್ ತಮ್ಮಂತೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಕಷ್ಟ ಅನುಭವಿಸಬಾರದು ಎಂದು ತಮ್ಮ ಕ್ಷೇತ್ರದ 60 ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಊಟ, ವಸತಿ, ಆಶ್ರಯ ನೀಡಿ ಬೆಂಗಳೂರಿನಲ್ಲಿ ತಜ್ಞ ಶಿಕ್ಷಕರ ಮೂಲಕ ವಿಶೇಷ ಕೋಚಿಂಗ್ ಕೊಡಿಸಿದರು. ಇದರ ಪರಿಣಾಮ ಇಂದು ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳನ್ನು ಪಡೆದು ತೇರ್ಗಡೆಯಾಗಿದ್ದಾರೆ. ಇನ್ನು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲು ಆಗಮಿಸಿದ ಶಾಸಕ ಪ್ರದೀಪ್ ಈಶ್ವರ್ ಅವರಿಗೆ ವಿದ್ಯಾರ್ಥಿಗಳು ಹಾಗೂ ಅವರ ಪೋಷಕರು ಪಟಾಕಿ ಹೊಡೆದು ಹೂಮಳೆಗೈದು ಕೃತಜ್ಞತೆ ಸಲ್ಲಿಸಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್. ನನ್ನ ಹೆಸರು ಜೋನಾ ಫಲಕ್ ಅಂತ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟ್ ಗರ್ಲ್ಸ್ ಹೈಸ್ಕೂಲಿಂದ ಓದ್ತಾ ಇರೋದು. ನಾನು ಇವತ್ತು ರಿಸಲ್ಟ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನನ್ನ ರಿಸಲ್ಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಾಗೆ ಬಂದಿದೆ. ನಾನು ಯೂಸ್ಫುಲ್ ಆಗಿದ್ದು ಪರಿಶ್ರಮ ಅಕಾಡೆಮಿಯಿಂದ. ನನಗೆ ನಮ್ಮ ಸ್ಕೂಲಿಂದ ನಾನು ಸೆಲೆಕ್ಟ್ ಆಗಿದ್ದೆ, ಟಾಪ್ 6 ಸೆಲೆಕ್ಟ್ ಆಗಿದ್ದೆ. ಅಲ್ಲೋಗಿ ನಾನು ಜಾಸ್ತಿ ಯೂಸ್ಫುಲ್ ಆಯಿತು ನನಗೆ. ಪ್ರದೀಪ್ ಈಶ್ವರ್ ಸರ್ ನನಗೆ ಅಂದರೆ ನಮಗೆಲ್ಲರಿಗೂ ಎಷ್ಟು ಯೂಸ್ಫುಲ್ ಅಂದರೆ ಎಷ್ಟು ಫೆಸಿಲಿಟೀಸ್ ಮಾಡಿಕೊಟ್ರು. ಎಜುಕೇಷನಲ್ಲಿ, ಫುಡ್ಡಲ್ಲಿ, ಎಲ್ಲದರಲ್ಲೂ ಚೆನ್ನಾಗಿತ್ತು. ಆ್ಯಂಡ್ ಅದಕ್ಕಿಂತ ನಮಗೆ ಸ್ವಲ್ಪ ಟ್ರಿಕ್ಸ್ ಸಿಕ್ತು. ಹಿಂಗೆ ಎಕ್ಸಾಮ್ ಬರೀಬೇಕು, ಹೆಂಗೆ ಸ್ಕೋರ್ ಮಾಡಬೇಕು, ಆ ಥರ ಎಲ್ಲ ನಮಗೆ ಟ್ರಿಕ್ಸ್ ಹೇಳ್ಕೊಟ್ರು. ಆ್ಯಂಡ್ ಜಾಸ್ತಿ ಟೀಚರ್ಸು ಫುಲ್ ಎಜುಕೇಟೆಡ್, ಫುಲ್ ಕ್ವಾಲಿಫೈಡ್ ಅವ್ರು ಬಂದಿದ್ದರು. ಅಂದರೆ ಅವರು ಈಸ್ ವೆರಿ ಬೆಸ್ಟ್. ಅಂದರೆ ಅವರು ಇವಾಗ MLA ಬಂದಿರೋದು. ಐ ಆಮ್ ವೆರಿ ಪ್ರೌಡ್. ನಮ್ಮ ಚಿಕ್ಕಬಳ್ಳಾಪುರ ವೆರಿ ಪ್ರೌಡ್ ಅವ್ರು MLA ಆಗಿರೋದು. ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಅವರು ಮುಂದೆನೂ ಹಂಗೆ ಮಾಡಬೇಕಂತ ನನಗೆ ಥ್ಯಾಂಕ್ ಯು ಸೋ ಮಚ್ ಪ್ರದೀಪ್ ಈಶ್ವರ್. ನನ್ನ ಹೆಸರು ಪೂಜಾ ಅಂತ. ಸೆಂಟ್ ಜೋಸೆಫ್ ಕಾನ್ವೆಂಟ್ ಸ್ಕೂಲಲ್ಲಿ ನಾನು ಓದ್ತಾ ಇದ್ದೆ. ನಾನು ಟಾಪ್ 6 ಪರಿಶ್ರಮ ನೀಟ್ಗೆ ಸೆಲೆಕ್ಟ್ ಆಗಿ ನಾನು ಅಲ್ಲಿ ಹೋಗಿದ್ದೆ. ಹಾಸ್ಟೆಲಲ್ಲಿ 1 ಮಂತ್ ಇದ್ರಿ ನಾವಲ್ಲಿ. ಅಲ್ಲಿ ನಮಗೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಅಂತ ಗೊತ್ತಾಯಿತು. ಪೂರ್ತಿ 16 ಅವರ್ಸ್ ಸ್ಟಡಿ ಮಾಡ್ತಾಯಿದ್ರಿ. ಅಲ್ಲಿ ಮನೇಲಿ ಇದ್ದಿದ್ರೆ ಅಷ್ಟು ಸ್ಟಡಿ ಆಗ್ತಾಯಿರಲಿಲ್ಲ, ಮತ್ತು ನಾವು ಇಷ್ಟು ಸ್ಕೋರ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ಹಾಸ್ಟೆಲ್ಗೆ ಹೋಗಿದ ತಕ್ಷಣ ನಮಗೆ ಟೈಮ್ ಮ್ಯಾನೇಜ್ಮೆಂಟ್, ಸ್ಟಡಿ ಶೆಡ್ಯೂಲ್ ಎಲ್ಲ ಇದಾಗಿ ನಮಗೆ ನೆಕ್ಸ್ಟು ಅಪ್ಕಮಿಂಗ್ ಎಜುಕೇಷನಲ್ಲಿ ಕೂಡ ನಾವು ಚೆನ್ನಾಗಿ ಸ್ಕೋರ್ ಮಾಡ್ಬೋದು. ಯಾಕಂದರೆ ನಮಗೆ ಸ್ಟಡಿ ಅವರ್ಗೆ ಕುತ್ಕೊಳ್ಳೋಕ್ಕೆ ಫಸ್ಟು ಇಂಟ್ರೆಸ್ಟ್ ಇರ್ತಾ ಇರಲಿಲ್ಲ. ಇವಾಗ ಅಲ್ಲೋಗಿ ನಾವು 16 ಅವರ್ಸ್ ಸ್ಟಡಿ ಮಾಡಿದಾಗಿಂದ ಫುಲ್ ನಮಗೆಲ್ಲ ಸ್ಟಡಿ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಬಂದಿರುತ್ತೆ. ಅವರಿಂದ ನಮಗೆ ಈ ಥರ ಆಪರ್ಚುನಿಟಿ ಸಿಕ್ಕಿದೆ. ಸೊ ಥ್ಯಾಂಕ್ ಯು ಫಾರ್ ಪ್ರದೀಪ್ ಈಶ್ವರ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ. ನನ್ನ ಹೆಸರು ಸಂಚಿತಾ. ನಾನು ಸೆಂಟ್ ಜೋಸೆಫ್ ಕಾನ್ವೆಂಟಲ್ಲಿ ಓದ್ತಿರೋದು. ಪ್ರದೀಪ್ ಈಶ್ವರ್ ಸರ್ ನಮ್ಮನ್ನ 1 ಮಂತ್ ಕೋಚಿಂಗ್ ಕರ್ಕೊಂಡು ಹೋಗಿದ್ರು. ಅದಕ್ಕೋಸ್ಕರ ನಮಗೆ 582 ಬಂದಿದೆ, 93%. ಅವರು ನಮಗೆ ಕೊಟ್ಟಿರೋದು ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂದರೆ ನಮಗೆ ಕ್ವಾಲಿಫೈಡ್ ಟೀಚರ್ಸ್ ಕಲಿಸಿದ್ರು. ಅಲ್ಲಿ ಅವರು ಕೂಡ ಮ್ಯಾಥ್ಸ್ ಸೈನ್ಸ್ ತುಂಬ ನಮಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ರು. ನಮಗೆ ಎಕ್ಸಾಮ್ ಹೇಗೆ ಬರೀಬೇಕು, ಕ್ವಶನ್ ಪೇಪರ್ ಹೇಗಿರುತ್ತೆ, ಆನ್ಸರ್ಸ್ ಹೇಗೆ ಬರೀಬೇಕು ಅನ್ನೋದೆಲ್ಲ ತುಂಬ ಟ್ರಿಕ್ಸ್ ಹೇಳ್ಕೊಟ್ಟಿದ್ರು ನಮಗೆ. ಅಲ್ಲಿ 1 ಮಂತ್ ಕೋಚಿಂಗ್ ಕೊಟ್ಟರೆ ನಮಗೆ ತುಂಬ ಯೂಸ್ಫುಲ್ ಆಗಿತ್ತು. ಅದ್ರ ಜೊತೆ ನಮ್ಮ ಟೀಚರ್ಸ್ ಸಪೋರ್ಟ್, ನಮ್ಮ ಪೇರೆಂಟ್ಸ್ ಸಪೋರ್ಟ್ ತುಂಬ ಇತ್ತು ನಮಗೆ. ಅಲ್ಲಿ 16 to 17 hours ನಾವು ಓದ್ತಾ ಇದ್ವಿ. ನಮ್ಮ ಹಾರ್ಡ್ ವರ್ಕ್ ತುಂಬ ಇತ್ತು. ಪ್ರದೀಪ್ ಈಶ್ವರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವ್ರು ಕರ್ಕೊಂಡೋಗಿದ್ದರಿಂದ ನಮ್ಗೆ ಇನ್ನೂ ಎಕ್ಸ್ಟ್ರಾ ಸಪೋರ್ಟ್ ಸಿಕ್ತು. ತುಂಬ ನಾಲೆಜ್ ಸಿಕ್ಕಿದೆ ನಮಗೆ. ನಮ್ಮ ಫಾದರ್ ನಾನು 4th ಸ್ಟ್ಯಾಂಡರ್ಡಲ್ಲಿ ಓದ್ತಿರ್ಬೇಕಾದ್ರೆ ಅವ್ರು ತೀರ್ಕೊಬಿಟ್ಟಿದ್ರು. ಸೊ ನಮ್ಮಮ್ಮ BA ಕಂಪ್ಲೀಟ್ ಆಗಿದೆ. ಸೊ ಶಿ ಈಸ್ ಟೀಚರ್. ನಮ್ಮದೊಂದು ಎಜುಕೇಟೆಡ್ ಫ್ಯಾಮಿಲಿ. ಸೊ ನಾನು ಅದರಲ್ಲಿ ಒಂದು ಪರ್ಸನ್ ಆಗಿರಬೇಕು ಅಂದರೆ ನಾನು ಓದಿರ್ಬೇಕಲ್ವ. ಈ ಒಂದು ನಿಟ್ಟಿನಲ್ಲಿ ನಾನು ಓದ್ತಿರ್ಬೇಕಾದ್ರೆ ಈವನ್ ನಾವು ಎಕ್ಸಾಮ್ ಬರೆಯೋದ್ರಲ್ಲಿ ತುಂಬ ಅಂದರೆ ನಮಗೆ ಕಾನ್ಫಿಡೆಂಟ್ ಇರಲಿಲ್ಲ, ನಾವು ಬರೀತೀವ, ನಮಗೆ ಮಾರ್ಕ್ಸ್ ಬರುತ್ತಾ ಅಂತ. ಬಟ್ ಆದರೆ ಆ ಟೈಮಲ್ಲಿ ನಮಗೆ ಪ್ರದೀಪ್ ಈಶ್ವರ್ ಸರ್ ಒಂದೊಳ್ಳೆ ಭರವಸೆ ಕೊಟ್ಟಿದ್ದರು. ಮತ್ತು ಎಲ್ಲ ಸೌಕರ್ಯ ಮಾಡಿಕೊಟ್ರು. ಬೆಂಗಳೂರಲ್ಲಿ ಓದೋದಕ್ಕಾಗಿರ್ಬೋದು, ನಮ್ಮ ಸ್ವಂತ ಬ್ರದರ್ ಥರನೇ ಎಲ್ಲ ನಮ್ಮನ್ನ ಕೇರ್ ಮಾಡಿದ್ರು. ತುಂಬ ಥ್ಯಾಂಕ್ ಯು ಸರ್. ಕಸಗುಟ್ಟಹಳ್ಳಿ ಅಂತ. ನನಗೆ ಅಪ್ಪ ಇಲ್ಲ, ಚಿಕ್ಕವಾಗಿ ಸತ್ತೋಗಿದ್ರು. ಪ್ರದೀಪ್ ಅಮ್ಮ ಕೆಲಸಕ್ಕೆ ಹೋಗಿ ನಮ್ಮನ್ನು ಸಾಕಿದ್ರು. ಪ್ರದೀಪ್ ಸರ್ ಸೂಪರ್ 60 ಪ್ರೋಗ್ರಾಮಿಂದ ತುಂಬ ಅನುಕೂಲ ಆಗಿದೆ. ಅಲ್ಲಿ ತುಂಬ ಚೆನ್ನಾಗಿ ಕೋಚಿಂಗ್ ಕೊಟ್ಟಿದ್ದಾರೆ. ಅಲ್ಲಿಂದ
ಅಲ್ಲಿರೋ ಎಜುಕೇಷನಿಂದ ನನಗೆ ತುಂಬ ಒಳ್ಳೆ ಸ್ಕೋರ್ ಬಂದಿದೆ. ಥ್ಯಾಂಕ್ ಯು. ಕೆಲವೇ ವರ್ಷಗಳ ಹಿಂದೆ ಬಡ ವಿದ್ಯಾರ್ಥಿ, ಬಡ ಉಪನ್ಯಾಸಕನಾಗಿದ್ದ ಪ್ರದೀಪ್ ಈಶ್ವರ್ ಕಠಿಣ ಪರಿಶ್ರಮ ಮೂಲಕ ಒಂದೆಡೆ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾದರೆ, ಮತ್ತೊಂದೆಡೆ ತಮ್ಮ ಕ್ಷೇತ್ರದ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಬಾಳಿಗೆ ದಾರಿದೀಪವಾಗಿರುವುದು ಶ್ಲಾಘನೀಯ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.